ಅದು ನನಗೆ. ಪೆನ್ ಡ್ರೈವ್, ಇದನ್ನ ಯಾಕೆ ನನಗೆ ಕಳಿಸಿದ್ದಾರೆ? ಏನಿರ್ಬೋದು ಇದರಲ್ಲಿ? ಈ ಪೆನ್ ಡ್ರೈವ್ ಅಲ್ಲಿ ನಿನ್ನ ಹೆಂಡತಿ ಕೊಲೆಗೆ ಸಂಬಂಧಿಸಿದ ಮಹತ್ತರವಾದ ಮಾಹಿತಿ ಇದೆ. ಆಲ್ ದ ವೆರಿ ಬೆಸ್ಟ್, ನಿನ್ನ ಹಿತೈಷಿ. ಏನ್ ಮಣಿ ಇದು? ಇದರಲ್ಲಿ ಅಂತ ಸೀಕ್ರೆಟ್ ಏನಿರ್ಬೋದು? ಆದ್ರೆ ಇದ್ರಲ್ಲಿ ಬರ್ತಿರೋ ಹಾಗೆ ನಮ್ಮ ಕೇಸ್ಗೆ ಅನುಕೂಲ ಆಗೋ ಹಾಗೆ ಏನೋ ಒಂದು ಕ್ಲೂ ಇರೋದಂತೂ ಗ್ಯಾರಂಟಿ. ಹಾಗೆ ನನ್ನ ಮನಸ್ಸು ಹೇಳ್ತಾ ಇದೆ. ಈಗ ಟಾಮ್ ಅಂಡ್ ಜೆರಿ ಆಟ ಶುರುವಾಯ್ತು. ಅವ್ರು ಬಿಟ್ ಇವ್ರು ಯಾರು? ಬೇರೆ ಯಾರೂ ಅಲ್ಲ, ಡೌಟೇ ಬೇಡ, ಅದು ಅಶ್ವಿನ್. ಅಶ್ವಿನ್, ನಿನ್ ಕುತ್ತಿಗೆಗೆ ಕುಣಿಕೆ ಬೀಳೋ ಟೈಮು ಬೇಗನೆ ಬರ್ತಿದೆ. ಬಿ ಅಲರ್ಟ್, ಬಿ ರೆಡಿ. ಅದಕ್ಕೆ ಇಲ್ಲಿ ನೋಡಿ. ಏನ್ ಭಾವ, ಏನಿದೆ ಭಾವ ಈ ಪೆನ್ಡ್ರೈವ್ ಅಲ್ಲಿ? ಗೊತ್ತಿಲ್ಲ ಅದಕ್ಕೆ, ಯಾರೋ ಅನ್ನೋನ್ ಪರ್ಸನ್ ಇದನ್ನು ಕೊರಿಯರ್ ಮಾಡಿದ್ದಾರೆ. ಇದರಲ್ಲಿ ನನ್ನ ಮಣಿ ಕೊಲೆ ಸಂಬಂಧಪಟ್ಟ ಹಾಗೆ ಇನ್ಫಾರ್ಮೇಶನ್ ಇದೆ ಅಂತ ನೋಟ್ ಬರೆದು ಇಂತಿ ನಿಮ್ಮ ಹಿತೈಷಿ ಅಂತ ಸೈನ್ ಮಾಡಿ ಕಳಿಸಿದ್ದಾರೆ. ಹೌದಾ? ಕೊಡಿ. ಭಾವ, ಇದ್ರಲ್ಲೇನೋ ವಿಡಿಯೋ ಇದೆ. ಪ್ಲೇ ಮಾಡಿ. ಪ್ರಿಯಾ, ಪ್ರಿಯಾ ಎದಳು. ಪ್ರಿಯಾ, ಏನಾಯ್ತು ನಿನ್ಗೆ? ಎದಳು. ಪ್ರಿಯಾ ಎದಳು. ಪ್ರಿಯಾ ಆಟಾಡ್ಸ್ಬೇಡ, ಪ್ರಿಯಾ ಆಟಾಡ್ಸ್ಬೇಡ, ಎದಳು. ಪ್ರಿಯಾ, ಪ್ರಿಯಾ. ಪ್ರಿಯಾ, ಏನ್ ಭಾವ ಇದು? ನಾವು ನೋಡ್ತಾ ಇರೋದು ಒರಿಜಿನಲ್ ಅಥವಾ ಎ ಜನರೇಟೆಡಾ? ಭಾವ, ಇದು ಫೇಕ್ ಅನ್ಸುತ್ತೆ. ಫೇಕು ಅಶ್ವಿನ್. ಅದಕ್ಕೆ ನಾನು ಅವತ್ತಿಂದನೂ ಬಾಯಿ ಬಡ್ಕೊಳ್ತಾನೆ ಇದ್ದೀನಿ, ಆದ್ರೆ ನನ್ನ ಮಾತಿಗೆ ಯಾರೂ ಬೆಲೆ ಕೊಟ್ಟಿರ್ಲಿಲ್ಲ. ಇವತ್ತು ಸಾಕ್ಷಿ ಸಮೇತ ಹೇಗೆ ಸಿಕ್ಬಿದ್ದಿದ್ದಾನೆ ನೋಡಿ. ಈಗಲಾದ್ರೂ ನಂಬ್ತೀರಾ ಆ ಅಶ್ವಿನ್ನೇ ನನ್ನ ಮಣಿನ ಕೊಂದಿದ್ದು ಅಂತ? ಇಲ್ಲ ಇದಕ್ಕೂ ಮೀರಿ ಏನಾದ್ರೂ ಸಾಕ್ಷಿ ಬೇಕಾ? ಅಯ್ಯೋ ದೇವ್ರೆ,
ನನಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಭಾವ. ಅಶ್ವಿನ್ ಒಳಗಡೆ ಇಂಥ ಒಬ್ಬ ಕೊಲೆಗಾರ ಇದ್ದಾನ. ಅವನು ಇನ್ನೊಬ್ಬರ ಜೀವ ತೆಗೆಯೋಷ್ಟು ಕ್ರೂರಿನಾ? ಅಯ್ಯೋ, ನನಗಂತೂ ನಿಜವಾಗ್ಲೂ ನಂಬಕ್ ಆಗ್ತಿಲ್ಲ. ಈ ಕೊಲೆಗಾರನೇನ ಭಾವ? ನನ್ನ ಒಡ ಹುಟ್ಟಿದ ತಮ್ಮನ್ಗಿಂತ ಹೆಚ್ಚು ಪ್ರೀತಿ ವಾತ್ಸಲ್ಯ ತೋರಿಸಿದ್ದು. ಈ ಕೊಲೆಗಾರನ್ಗೆನಾ ನನ್ ಕೈ ತುತ್ತು ತಿನ್ಸಿ ಮಕ್ಳಿಲ್ದಿರೋ ಕೊರತೆನ ನೀಗಿಸ್ಕೊಂಡು ತಾಯಿತನದ ಸುಖಾನ ಅನುಭವಿಸ್ತಾ ಇದ್ದಿದ್ದು. ಅಯ್ಯೋ ದೇವ್ರೆ, ಮನೆಗಿಂತ ಒಬ್ಬ ಮಗ ಹುಟ್ಬಿಟ್ರೆ ಸಾಕು, ಮನೆ ಮಾನ ಮರ್ಯಾದೆ ಎಲ್ಲ ಬೀದಿಲ್ ಮಣ್ಪಾಲಾಗೋಕೆ. ಅವನನ್ನ ಮಾತ್ರ ನಾನು ಯಾವತ್ತೂ ಕ್ಷಮಿಸಲ್ಲ. ಅದಕ್ಕೆ ಇದೊಂದು ಸಾಕ್ಷಿ ಸಾಕು, ಅವನ ಜೀವನ ಪೂರ್ತಿ ಜೈಲಲ್ಲೇ ಕೊಳ್ದು ಸಾಯಕ್ಕೆ. ಸತ್ಯ, ಗಾಡ್ ಇಸ್ ಗ್ರೇಟ್. ಅದಕ್ಕೆ ಯಾರು ನನ್ನ ಸಪೋರ್ಟಿಗೆ ಬರ್ದೇ ಹೋದ್ರು ಆಪತ್ಕಾಲದಲ್ಲಿ ನೀವು ಬಂದ್ರಿ. ಈಗ ಅದ್ಯಾರೋ ಅನಾಮಧೇಯ ವ್ಯಕ್ತಿ ರೂಪದಲ್ಲಿ ಆ ದೇವರೇ ಬಂದು ಈ ಸಾಕ್ಷಿ ನಮಗೆ ಸಿಗೋ ಹಾಗೆ ಮಾಡಿದ್ದಾನೆ. ಒಂದ್ ರೀತಿಲಿ ಇದೆಲ್ಲ ನನ್ನ ಮಣಿ ಗುಲಾಬಿ ರೂಪದಲ್ಲಿ ಬಂದ್ಮೇಲೆನೆ ಆಗ್ತಾ ಬಂದಿದೆ. ಅವಳೇ ನಮಗ್ ದಾರಿ ತೋರಿಸ್ತಿದ್ದಾಳೆ. ನಾನಿನ್ನೂ ಸತ್ತಿಲ್ಲ, ನಮ್ಮ ಪ್ರೀತಿ ಇನ್ನೂ ಸತ್ತಿಲ್ಲ ಅಂತ ನಿರೂಪಿಸ್ತಿದ್ದಾಳೆ. ಅದಕ್ಕೆ ಇದೊಂದು ಸಾಕ್ಷಿ ಸಾಕಲ್ವಾ ನಾವು ಗೆಲ್ಲೋಕೆ? ಸಾಕಲ್ವಾ? ಹೇಳಿ ಅದಕ್ಕೆ, ಸಾಕಲ್ವಾ? ಸಾಕು. ಯಾಕದ್ಕೆ ನಿಮ್ ಧ್ವನಿ ನಡುಗ್ತಾ ಇದೆ? ನನಗೇನೋ ನೀವು ಕಾನ್ಫಿಡೆಂಟ್ ಆಗಿ ಹೇಳ್ತಿಲ್ಲ ಅನ್ನಿಸ್ತಿದೆ. ಬಾಬಾ ನೋಡಿ, ನಾನು ತುಂಬಾ ಡಿಸ್ಟರ್ಬ್ ಆಗಿದ್ದೀನಿ. ದಯವಿಟ್ಟು ನನ್ನೇನು ಕೇಳಬೇಡಿ. ಏನದ್ಕೆ ನಿಮ್ಮ ಮಾತಿನ ಅರ್ಥ? ಕಿಂತ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಸಿಗ್ಬೇಕು ಅಂತಾನೆ ತಾನೇ ನಾವು ಇಷ್ಟಿನ ಹೋರಾಟ ಮಾಡ್ತಿದ್ದಿದ್ದು. ಈಗ ಸಾಕ್ಷಿ ಸಿಕ್ಕದ್ಮೇಲೆ ನಿಮ್ಮ ಮಾತಿನ ವರ್ಷನೇ ಬದಲಾಗೋಯ್ತಲ್ಲ.